ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾವಿನಕಾಯಿ, ಹಸಿ ಮಾವಿನಕಾಯಿಂದ ಅಪ್ಪೆ ಹುಳಿ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇದು ಮಲೆನಾಡಲ್ಲಿ ಮಾಡೋವಂಥ ಒಂದು ಪದಾರ್ಥ. ಇದಕ್ಕೆ ಹುಳಿ ಮಾವಿನಕಾಯಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಸಿಗಲಿಲ್ಲ ಅಂತ ನಾನು ಗಿಣಿಮುತಿ ಮಾವಿನಕಾಯಿನೇ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ, ನೋಡಿ ನಾನು ಫುಲ್ ಹಾಕ್ತಾಯಿಲ್ಲ, ಅರ್ಧ ಮಾವಿನಕಾಯಿನ ಕಟ್ ಮಾಡ್ಕೊಂಡು ಇವಾಗ 2 ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಇವಾಗ ಕುಕ್ಕರಲ್ಲಿ ಒಂದು ಲೋಟ ನೀರು ಹಾಕ್ಬಿಟ್ಟು ಬೇಯಕ್ಕಿಡ್ತಾ ಇದ್ದೀನಿ. ಇದನ್ನು ಬೇಕಾದರೆ ಹಾಗೇ ಪಾತ್ರೆನಲ್ಲೂ ಕೂಡ ಬೇಯಿಸ್ಕೊಳ್ಬೋದು. ನಾನು ಈ ಕುಕ್ಕರಲ್ಲಿ ಲಿಡ್ ಮುಚ್ಚಿಬಿಟ್ಟು 2 ವಿಷಲ್ ಹಾಕಿಸ್ಕೊಳ್ತಾ ಇದ್ದೀನಿ. ನೋಡಿ 2 ವಿಷಲ್ ಆದಮೇಲೆ, ತಣ್ಣಗಾದ್ಮೇಲೆ ತೆಗೆದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ. ಇದು ಹಾಗೆ ಕೂಡ ಇಟ್ಟರು ಕೂಡ ತುಂಬ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಬೇಗನೆ ಬೆಂದ್ಕೊಳ್ಳುತ್ತೆ. ಈಗ ಇದನ್ನು ನಾನು ಹ್ಯಾಂಡ್ ಬ್ಲೆಂಡರಲ್ಲಿ ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಬರ್ತೀನಿ. ಇವಾಗ ಚೆನ್ನಾಗಿ ಬೆಂದಿರೋದ್ರಿಂದ ಬೇಗ ಆಗೋಗ್ಬಿಡುತ್ತೆ. ಈಗ ನೆಕ್ಸ್ಟ್ ಇದನ್ನು ಸ್ಟವ್ ಮೇಲಿಡೋಣ. ಇನ್ನೂ ಸ್ವಲ್ಪ ನೀರ್ದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳೋಣ. ತುಂಬ ತಿಕ್ಕಾಗಿರಬಾರ್ದು, ಇದು ನೀರಾಗಿದ್ರೇ ಚೆಂದ. ಇದು ಇದಕ್ಕೆ ನೋಡಿ ಒಂದು ತುಂಡು ಬೆಲ್ಲ ಹಾಕ್ಕೊಂಡಿದ್ದೀನಿ ಹುಳಿ ಹೊಡಿಯೋಕ್ಕೋಸ್ಕರ. ಆಮೇಲೆ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಕುದೀಲಿ. ಇವಾಗ ಇದು ತುಂಬ ಈಸಿ ಇದೆ ಮಾಡ್ಕೊಳ್ಳೋದು. ಇದನ್ನು ಅನ್ನದ ಮೇಲಾರು ಹಾಕೊಂಡು ಊಟ ಮಾಡ್ಬೋದು, ಇಲ್ಲ ಸೂಪ್ ಥರನಾರು ಇದನ್ನು ಬಟ್ಲಲ್ಲಿ ಹಾಕ್ಕೊಂಡು ಕುಡಿಬೋದು. ನೋಡಿ ಈಗ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಇಂಗು, ಒಣಮೆಣಸಿನ್ಕಾಯಿ ಇದಿಷ್ಟು ಹಾಕಿ ಒಗ್ಗರಣೆ ಹಾಕಿದ್ದೀನಿ. ಇವಾಗ ತುಂಬ ತೆಳ್ಳಗೆ ಬೇಕು ಅಂತಂದರೆ ಇನ್ನೊಂಚೂರು ನೀರು ಹಾಕ್ಕೋಬೋದು, ಬಟ್ ಇಷ್ಟಿದ್ರೇ ಚೆಂದ ಅದು. ಈಗ ಇದನ್ನು ಮಾಡ್ಕೊಂಡಿರೋ ಕನ್ಸಿಸ್ಟೆನ್ಸಿ ಅನ್ನಕ್ಕೂ ಬರುತ್ತೆ, ಹಾಗೆ ಕುಡಿಯೋಕ್ಕೂ ಬರುತ್ತೆ. ಇದು ರೆಡಿ ಆಯಿತು. ನೋಡಿ ತುಂಬ ಟೇಸ್ಟಿಯಾದಂಥ ಅಪ್ಪೆ ಹುಳಿ ರೆಡಿ ಆಯಿತು. ಓಕೆನಾ? ಥ್ಯಾಂಕ್ ಯು.